ಗೈಸ್, ನಮಸ್ತೆ. ತುಂಬ ದಿನಗಳ ನಂತರ ಸಿಗ್ತಾ ಇದ್ದೀನಿ. ಹೇಗಿದ್ದೀರಾ? ನನ್ನ ಅಮೇರಿಕಾ ಪ್ರವಾಸದ ಸಿದ್ಧತೆ, ನಂತರ ಜರ್ನಿ, ಜೆಟ್ಲಾಗ್ ಈ ಎಲ್ಲ ಕಾರಣಗಳಿಂದ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ. ಇನ್ನು ಮುಂದೆ ಇಲ್ಲಿ ನಾನು ನೋಡಿದ ಸ್ಥಳಗಳನ್ನ, ಅನುಭವಗಳನ್ನ ಮತ್ತು ಸುಂದರ ಕ್ಷಣಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನು ಹಲವಾರು ಸಂಚಿಕೆಗಳಲ್ಲಿ ನೋಡ್ಬೋದು. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಆ್ಯಂಡ್ ಹ್ಯಾವ್ ಫನ್. ಶುಕ್ರವಾರ ಬೆಳಗ್ಗೆ ಬೆಂಗಳೂರಿಂದ ಹೊರಟು ಅದೇ ಶುಕ್ರವಾರ ರಾತ್ರಿ ಆಸ್ಟಿನ್ ತಲುಪಿದ್ವಿ. ತಮಾಷೆ ಮಾಡ್ತಿದ್ದೀನಿ ಅಂದ್ಕೊಂಡ್ರಾ? ಖಂಡಿತ ಇಲ್ಲ, ನಿಜ. ಆದರೆ ಅಷ್ಟೊಂದು ಹತ್ತಿರ ಇಲ್ಲ. ಸುಮಾರು 15,000 ಕಿಲೋಮೀಟರ್ ದೂರ, 22 ಗಂಟೆಗಳ ವಿಮಾನ ಪ್ರಯಾಣ. ಭಾರತದ ಕಾಲಮಾನದ ಪ್ರಕಾರ 12 ಗಂಟೆ ಮುಂದಿದ್ದು, ನಾವು ಪೂರ್ವದಿಂದ ಪಶ್ಚಿಮಕ್ಕೆ ಅಂದರೆ ವಿರುದ್ಧ ದಿಕ್ಕಿಗೆ ಪ್ರಯಾಣಿಸೋದ್ರಿಂದ ಸಮಯ ಅದೇ ಆದರೂ ದಿನಗಳ ಪ್ರಕಾರ ಹೋಗುವಾಗ ಬೇಗ, ವಾಪಸ್ ಬರುವಾಗ ತಡ ಆಗುತ್ತೆ. ಮಗಳು ಏರ್ಪೋರ್ಟ್ಗೆ ಬಂದು ಪಿಕ್ ಮಾಡಿದ್ಲು. ನಮ್ಮಿಂದ ಮನೆ ಗೃಹ ಪ್ರವೇಶನೂ ಆಯಿತು. ಪ್ರಯಾಣದ ಬಗ್ಗೆ ಮಾತುಕತೆ ಆಡ್ತಾ ರೆಸ್ಟೋರೆಂಟ್ ಒಂದರಲ್ಲಿ ಊಟ ಮಾಡಿ ಮನೆಗೆ ವಾಪಸ್ಸಾದ್ವಿ. ಹೊಸ ಪರಿಸರದಲ್ಲಿ ಸೂರ್ಯೋದಯ ಆಯಿತು. ಭಾರತದಲ್ಲಿ ಈಗ ರಾತ್ರಿ, ನಿದ್ದೆ ಸಮಯ, ಎಲ್ಲ ಉಲ್ಟಂಪಲ್ಟ. ಇದಕ್ಕೆ ಹೊಂದ್ಕೊಳ್ಳೋಕ್ಕೆ ಕನಿಷ್ಠ 4-5 ದಿವಸ ಆದರೂ ಬೇಕು. ನಾವಿದಕ್ಕೆಲ್ಲ ಹೆದರ್ತೀವ? ಡೋಂಟ್ ಕೇರ್ ಅಂತ ರೆಡಿಯಾಗಿ ಹೊರಗಡೆ ಹೊರಟಿದ್ದು ಟ್ಯೂಬಿಂಗ್ಗೆ, ಕೋಮಲ್ ಲೇಜಿ ರಿವರ್ ಅಂತ. ಮನೆಯಿಂದ ಸುಮಾರು 1.5 ಗಂಟೆ ಕಾರಿನ ಪ್ರಯಾಣ. ಕುಂತ್ರೆ ನಿಂತ್ರೆ ಪೋಸ್ ಕೊಡೋದ್ರಲ್ಲಿ ನಾವಂತೂ ರೆಡಿ. ಪಾಪ ಪ್ರಾರ್ಥನದೇ ಎಲ್ಲ ಜವಾಬ್ದಾರಿ. ಟ್ಯೂಬ್ಸ್ ರೆಂಟ್ ಮಾಡ್ತಿದ್ದಾಳೆ. ಟ್ಯೂಬ್ಸ್ ರೆಂಟ್ಗೆ ಸಿಕ್ಕತ್ತೆ ಅಥವಾ ನಮ್ಮದೇ ಸ್ವಂತ ತರಬಹುದು. ಜೋರು ಬಿಸಿಲು. ಅವ್ರವ್ರ ಟ್ಯೂಬ್ ಅವ್ರವ್ರು ಹೊತ್ಕೊಂಡು ರಿವರ್ ಹತ್ರ ಬಂದ್ವಿ. ಏನು ಗೊತ್ತಾ, ಇದು ಲೇಜಿ ಪೂಲ್ ಅಂತ ಹೆಸರೇ ಹೇಳೋ ಹಾಗೆ ಸೋಮಾರಿಗಳ ಥರ ಎಂಜಾಯ್ ಮಾಡಿಕೊಂಡು, ತಿಂದ್ಕೊಂಡು, ಮಾತಾಡಿಕೊಂಡು, ಹಾಡು ಹೇಳ್ಕೊಂಡು, ಮ್ಯೂಸಿಕ್ ಕೇಳ್ಕೊಂಡು, ಹೀಗೆ ಒಟ್ಟಿನಲ್ಲಿ ಎಂಜಾಯ್ ಮಾಡಿಕೊಂಡು ಹೋಗೋದಷ್ಟೇ. ನ್ಯಾಚುರಲ್ ರಿವರ್ ಇದು. ಅದು ಹೇಗೆ ಹೋಗುತ್ತೋ ಹಾಗೆ ಹೋಗ್ತಾ ಇರೋದು. ಎಕ್ಸಿಟ್ಗೆ ಹೋಗೋದಕ್ಕೆ ಒಂದು 3-5 ಗಂಟೆ ಟೈಮ್ ಬೇಕಾಗತ್ತೆ. ನಾವೆಲ್ಲೂ ಮಿಸ್ ಆಗಬಾರ್ದು, ಎಲ್ಲರೂ ಜೊತೆಲೇ ಇರಬೇಕು ಅಂತ ಪ್ರತಿಯೊಂದು ಟ್ಯೂಬನ್ನು ಜೋಡಿಸ್ಕೊಂಡು ಕಟ್ಕೊಂಡ್ವಿ. ಎಲ್ಲ ಚೆನ್ನಾಗೇ ಇತ್ತು. ಒಂದು ಸ್ಲೋಪಿಂಗ್ ಚಾನಲ್ ಬಂತು. ಈ ರೀತಿ 2 ಸ್ಲೋಪಿಂಗ್ ಚಾನಲ್ ಸಿಕ್ಕತ್ತೆ. ಇದು ಮೊದಲನೇದು. ಅಲ್ಲಿಗೆ ಬಂದಾಗ ಗೊತ್ತಾಯಿತು ಇಷ್ಟೇ ಜಾಗದಲ್ಲಿ ಎಲ್ಲರೂ ಒಟ್ಟಿಗೆ ಹೋಗೋಕ್ಕಾಗಲ್ಲ ಅಂತ. ವೈರ್ ಬಿಚ್ಚಿ ಟ್ಯೂಬ್ಗಳನ್ನೆಲ್ಲ ಸ್ಟ್ರೈಟ್ ಲೈನ್ ಥರ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಫೋರ್ಸಾಗಿ ರಿವರ್ಗೆ ಬಿದ್ದುಬಿಟ್ಟು ವೈರ್ ಕಟ್ಟಾಗ್ಬಿಡ್ತು. ಪ್ರಕಾಶ್ ಮತ್ತು ಪೂಜಾ ಸಪ್ರೇಟ್ ಆದರು. ನಾನು, ಪ್ರಾರ್ಥನಾ, ಜಸ್ಟ್ ಮೂವರು ಬೇರೆಯಾಗಿ ಅಲ್ಲಲ್ಲೇ ಸುತ್ತುತ್ತಾ ಇದ್ವಿ. ಮುಂದೆ ಹೋಗ್ತಾನೆ ಇರಲಿಲ್ಲ. ಆ ವೇವ್ಸ್ ಎಲ್ಲ ಬಂದು ನಮ್ಮನ್ನು ಬಿದ್ವಲ್ಲ ಸ್ಲೋಪಿಂಗ್ ಚಾನಲ್ ಹತ್ರ ರಿವರ್ಗೆ, ಅಲ್ಲಿನೇ ಕರ್ಕೊಂಡೋಗ್ತಿತ್ತು ಮತ್ತೆ. ಕೊನೆಗೆ ತುಂಬ ಸಮಯದ ನಂತರ ಕಷ್ಟಪಟ್ಟು ಮುಂದಕ್ಕೆ ಹೋಗಿ ಅವ್ರನ್ನ ಜಾಯಿನ್ ಆದ್ವಿ. Sunshine.
ಎಲ್ಲ ಮುಗಿದ ಮೇಲೆ ಸಾಕಾಗಿತ್ತು, ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟಕ್ಕೆ ಅಂತ ಹೊರಗೆ ಬಂದ್ವಿ. ಅದಕ್ಕೆ ಮೊದಲು ಟೆಕ್ಸಾಸ್ನ ಕ್ಯಾಪಿಟಲ್ ಸಿಟಿ ಆಸ್ಟಿನ್, ಅದರ ಕ್ಯಾಪಿಟಲ್ ಬಿಲ್ಡಿಂಗ್ ನಮ್ಮಲ್ಲಿ ವಿಧಾನಸೌಧಗೆ ಹೋಲಿಸ್ಬೋದು, ಅದನ್ನು ವಿಸಿಟ್ ಮಾಡಿದ್ವಿ. ಸ್ಟೇಟ್ ಹೌಸ್ ಅಂತ ಕರೀತಾರೆ. ಡೋಮ್ ಟಾಪಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇದೆ. ರೆಡ್ ಸ್ಟೋನಲ್ಲಿ ಇಟಾಲಿಯನ್ ಸ್ಟೈಲ್ನಲ್ಲಿ ಕಟ್ಟಿದ್ದಾರೆ. ಒಳಾಂಗಣ ಈ ರೀತಿ ಇದೆ ನೋಡಿ. ಡೋಮ್ ಇದು ಗ್ರೌಂಡ್ ಫ್ಲೋರಿಂದ ಈ ರೀತಿ ಕಾಣುತ್ತೆ. ಇದು ಗ್ರೌಂಡ್ ಫ್ಲೋರ್. ಒಟ್ಟು 4 ಫ್ಲೋರ್ ಇದೆ. ಹೊರಗಡೆ ಬಿಲ್ಡಿಂಗ್ ಲೈಟ್ಸ್ ಬೆಳಕಲ್ಲಿ ಶ್ವೇತವರ್ಣದಲ್ಲಿ ಕಾಣಿಸ್ತಾ ಇದೆ. ರಾತ್ರಿ ವಾತಾವರಣ ತಂಪಾಗಿತ್ತು, ಊಟ ಮುಗ್ದಿತ್ತು, ಕಾರು ಮನೆ ಕಡೆ ಹೊರಟಿತ್ತು. ನೋಡಿದ್ರಲ್ಲ ಗೈಸ್, ಹೇಗನ್ನಿಸ್ತು ತಿಳ್ಕೊಳ್ಳೋ ಕಾತುರ ನನಗೂ ಇದೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ವ್ಲಾಗ್ನಲ್ಲಿ. ನಮಸ್ತೆ, ಬಾಯ್.